ಸಕ್ಕರೆ ನಗರಿಯಲ್ಲಿ ಕ್ಷಣ ಕ್ಷಣಕ್ಕೂ ಆತಂಕ ಜಾಸ್ತಿ ಆಗ್ತಾ ಇದೆ. ಕೆಲ ಹೊತ್ತಲ್ಲೇ ಮಂಡ್ಯ ಡಿಸಿ ಕಚೇರಿಗೆ ಧ್ವಜ ದಂಗಲ್. ಇದು ಯಾಕೆ ಧ್ವಜವನ್ನು ಇಳಿಸ್ಬಿಟ್ರು? ನಾವು ಕಟ್ತಾ ಇದ್ದ ಧ್ವಜವನ್ನು ಯಾಕೆ ಇಳಿಸಿದ್ದಾರೆ? ಇದ್ರ ಉದ್ದೇಶ ಏನು? ಸೊ ಹಾಗಾಗಿ ನಾವು ಇದನ್ನು ಬಿಡಲ್ಲ, ನಾವು ಪ್ರತಿಭಟನೆ ಮಾಡ್ತೀವಿ, ಪಾದಯಾತ್ರೆ ಮಾಡ್ತೀವಿ ಅಂತ ಹೊರಟಿದ್ದಾರಲ್ಲ. ಇನ್ನು ಜಿಲ್ಲಾಧಿಕಾರಿ ಕಚೇರಿಗೆ ಪ್ರತಿಭಟನಾಕಾರರ ಮುತ್ತಿಗೆ ಯತ್ನ ಕೂಡ ನಡೆದಿದೆ. ಈಗ ಕೆರಗೋಡಿಂದ ಮಂಡ್ಯವನ್ನು ತಲುಪಿದೆ ಪಾದಯಾತ್ರೆ. ಮುಂಜಾಗ್ರತಾ ಕ್ರಮವಾಗಿ ಜಿಲ್ಲಾಧಿಕಾರಿ ಕಚೇರಿ ಬಳಿಯಲ್ಲಿ ಸಾಕಷ್ಟು ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ಮಂಡ್ಯದಲ್ಲಿ ತೀವ್ರಗೊಳ್ತಾ ಇದೆ ಧ್ವಜ ದಂಗಲ್. ಇಟ್ಟಿಸ್ಕೊಳ್ಳೋಕೆ ಇದೀಗ ಪುನೀತ್ ಇದ್ದಾರೆ. ಪುನೀತ್, ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕಬೇಕು ಅಂತೇಳಿ ಪಾದಯಾತ್ರೆ ಹೊರಟಿದ್ರು ಸಾಕಷ್ಟು ಜನ. ಈಗೇನಿದೆ ಕಂಡೀಷನಲ್ಲಿ, ಏನು ನಡೀತಾ ಇದೆ ಅಲ್ಲಿ ಅಂತ? ನೋಡಿ, ಈಗ ಆಲ್ರೆಡಿ DC ಕಚೇರಿ ಹತ್ತತ್ರಕ್ಕೆ ಇದು ಬಂದಿದೆ. ಅಲ್ಲಿ ಕಚೇರಿಗೆ ಮುತ್ತಿಗೆ ಹಾಕಬೇಕು ಅಂತ ಕೂಡ ಸಾಕಷ್ಟು ಪ್ರಯತ್ನ ನಡೀತಾ ಇದೆ. ಅಲ್ಲಿ ಸಕ್ಕರೆ ನಗರಿಯಲ್ಲಿ ಕ್ಷಣ ಕ್ಷಣಕ್ಕೂ ಆತಂಕ ಜಾಸ್ತಿ ಆಗ್ತಾ ಇದೆ. ಧ್ವಜವನ್ನು ಇಳಿಸಿದ್ರು ಅಂತ ಇವರ ಒಂದು ವಾದ, ಪ್ರತಿಭಟನಾಕಾರರ ವಾದ. ಹನುಮ ಧ್ವಜವನ್ನು ಇಳಿಸ್ಬಿಟ್ರೆ ಇವರು ಅಂತ. ಇಲ್ಲಿ ಭಾರತದ ಧ್ವಜ, ಕರ್ನಾಟಕದ ಧ್ವಜ ಬಿಟ್ಟರೆ ಇನ್ಯಾವ ಧ್ವಜವನ್ನು ಹಾರಿಸುವಂತಿಲ್ಲ ಅಂತೆಲ್ಲ ನಾವು ಲೆಟರ್ ತೊಗೊಂಡು ಅನುಮತಿ ಎಲ್ಲ ಕೊಟ್ಟಿದ್ವಿ. ನಾವು ಅನುಮತಿ ಪಡ್ಕೊಂಡಿದ್ದು ಈ ಥರ ಧ್ವಜಕ್ಕೆ, ಇಲ್ಲಿ ಹಾರಿಸ್ತಿರೋದು ಹನುಮ ಧ್ವಜ. ಇದು ಯಾರಿಗಿದು? ಕೋಮು ಸೂಕ್ಷ್ಮ, ಕೋಮು ಸಂಘರ್ಷ, ಇಂಥ ಕಾರಣದಿಂದ ನಾವು ಕ್ರಮ ಕೈಗೊಳ್ಳಲೇಬೇಕು ಅಂತ ಅಧಿಕಾರಿಗಳು ಮಾತಾಡ್ತಾ ಇದ್ದಾರೆ. ಇವರು ಹೇಳೋದು ಇಲ್ಲ, ಈಗ ಅವ್ರು ತಿದ್ಕೊಂಡ್ಬಿಟ್ಟಿದ್ದಾರೆ ಲೆಟರ್ಗಳನ್ನ. ಅವ್ರು ಪರ್ಮಿಷನ್ ಕೊಟ್ಟಿದ್ದರು ಹನುಮ ಧ್ವಜ ಹಾರಿಸಿ ಅಂತ, ಈಗ ಲೆಟರ್ ತಿದ್ದುಬಿಟ್ಟಿದ್ದಾರೆ ಅಂತ ಈ ಕಡೆ ಪ್ರತಿಭಟನಾಕಾರರ ವಾದ. ಇದರ ನಡುವೆ ಸಾಕಷ್ಟು ಕಡೆ ಅಲ್ಲಿ ದಾರಿಯಲ್ಲಿ ಸರ್ಕಾರದ ಕಡೆಯಿಂದನೋ ಶಾಸಕರ ಕಡೆಯಿಂದನೋ ಯಾವುದೇ ಫ್ಲೆಕ್ಸ್ಗಳು, ಬ್ಯಾನರ್ಗಳಿದ್ದರೆ ಆ ಬ್ಯಾನರ್ ಹರಿಯುವ ಅಥವಾ ಬ್ಯಾನರನ್ನು ಕಿತ್ತು ಬಿಸಾಡುವ ಎಲ್ಲ ಕೆಲಸ ಕೂಡ ಒಂದು ಕಡೆ ಆಗ್ತಾ ಇದೆ. DC ಕಚೇರಿಗೆ ಬರುವ ಹಾದಿಯಲ್ಲಿ ಪ್ರತಿಭಟನಾಕಾರರು ಕಲ್ಲು ತೂರಾಟ ಕೂಡ ಮಾಡಿದ್ದಾರೆ. ಪುನೀತ್ ಇದ್ದಾರೆ. ಪುನೀತ್, ಈಗ ಎಲ್ಲಿಗೆ ಬಂದಿದೆ ಪಾದಯಾತ್ರೆ? ಏನು ನಡೀತಾ ಇದೆ ಅಲ್ಲಿ ಅಂತ? ರಮಾಕಾಂತ್, ಈಗ ಕೆರಗೋಡಿನಿಂದ ಈಗಾಗಲೇ ಮಂಡ್ಯ ನಗರವನ್ನು ತಲುಪಿರುವಂತಹ ಪಾದಯಾತ್ರೆ ಮಂಡ್ಯದ ಪ್ರಮುಖ ವೃತ್ತವಾಗಿರುವಂತಹ ಸಂಜಯ ವೃತ್ತದಲ್ಲಿ ಈಗ ಬರ್ತಾ ಇರತಕ್ಕಂಥದ್ದು. ಮುಖ್ಯವಾಗಿ ಈಗ ಮಂಡ್ಯದ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆಯನ್ನು ಹಾಕುವ ಮುಖಾಂತರ ಪ್ರತಿಭಟನೆಯನ್ನು ಮಾಡಲಾಗುತ್ತೆ. ಈ ಒಂದು ಬೆಂಗಳೂರು ಮೈಸೂರು ಮಾರ್ಗ ಏನಿದೆ, ಇದು ಪ್ರಮುಖವಾಗಿ ಈ ಒಂದು ಸಂಜಯ ವೃತ್ತ ಏನಿದೆ, ಈ ಒಂದು ಸಂಜಯ ವೃತ್ತದ ಬಳಿಯೇ ಲಾಠಿ ಚಾರ್ಜ್ ಆದಂಥದ್ದು. ಯಾಕೆಂತ ಹೇಳಿದ್ರೆ, ಈ ಒಂದು ಮಾರ್ಗವಾಗಿ ಬರುವಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕರಿದ್ದಂತಹ ಫ್ಲೆಕ್ಸ್ಗಳು ಕಂಡಂತಹ ಜಾಗಗಳಲ್ಲಿ ಎಲ್ಲ ಭಾಗಗಳಲ್ಲೂ ಕೂಡ ಹನುಮ ಭಕ್ತರು ಜೊತೆಗೆ ಬಿಜೆಪಿಯ JDSನ ಕಾರ್ಯಕರ್ತರುಗಳು ಆ ಒಂದು ಫ್ಲೆಕ್ಸ್ ಅನ್ನ ಹರಿಯುವ ಮುಖಾಂತರ ಇಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಈ ಒಂದು ಸಂದರ್ಭದಲ್ಲಿ ಆ ಫ್ಲೆಕ್ಸ್ ಅನ್ನ ಸುಡುವಂತಹ ಕೆಲಸ ಕೂಡ ಆಯಿತು. ಆ ಒಂದು ಸಂದರ್ಭದಲ್ಲಿ ಲಾಠಿ ಚಾರ್ಜ್ ಅನ್ನ ಮಾಡಿದಂತಹ ಪೊಲೀಸರು ಇದನ್ನೆಲ್ಲವನ್ನು ಕೂಡ ಕಂಟ್ರೋಲ್ ಮಾಡತಕ್ಕಂಥ ಒಂದು ಕೆಲಸಕ್ಕೆ ಮುಂದಾದ್ರು. ಇನ್ನು ಮುಖ್ಯವಾಗಿ ಈಗ ಜಿಲ್ಲಾಧಿಕಾರಿಗಳ ಕಚೇರಿಗೆ ತಲುಪುವಂತಹ ಒಂದು ಪಾದಯಾತ್ರೆ ಏನಿದೆ, ಈ ಒಂದು ಪಾದಯಾತ್ರೆಯಲ್ಲಿ ಭಾಗಿಯಾಗಿರುವಂತಹ ಪಾದಯಾತ್ರಿಗಳೇನಿದ್ದಾರೆ ಇವರೆಲ್ಲರೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರ ನಮ್ಮ ಭಾವನೆಗಳಿಗೆ ಧಕ್ಕೆ ತರುವಂತ ಕೆಲಸವನ್ನು ಮಾಡ್ತಾ ಇದೆ ಅಂತ ಹೇಳಿ. ಸರ್, ಇವಾಗ ಪ್ರಮುಖವಾದಂತಹ ಉದ್ದೇಶ ಹೇಳಿದ್ರೆ ಪ್ರತಿಭಟನೆ ಉದ್ದೇಶ ಸರ್, ಈಗ ರಾಮಮಂದ್ರ ಇದು ಮಾಡಿಬಿಟ್ಟಿದ್ದಾರಲ್ಲ, ಅದಕ್ಕೆ ಮಾತಾಡೋಣ ಸರ್. ಈಗ ಲಾಠಿ ಚಾರ್ಜ್ ಆಗುವಂತ ಪ್ರಮುಖ ಕಾರಣ, ಲಾಠಿ ಚಾರ್ಜ್ ಆಗ್ಬೇಕಾದ್ರೆ ನಾವು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದೀವಿ. ಅವ್ರು ಬಂದು ನಮ್ಮ ಕೆರಗೋಡಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ ಮೇಲೆ ನಾವು ಆಕ್ರೋಶ ವ್ಯಕ್ತಪಡಿಸ್ಬೇಕೋ ಬೇಡವೋ? ಮಾಡಬೇಕೋ ಬೇಡವೋ ಸ್ವಾಮಿ? ಹೊಡೆದವನಿಗೆ ಕಪ್ಪಲ್ ಕೊಡ್ದವನಿಗೆ ಇನ್ನೊಂದು ಕಪ್ಪಲ ಕೊಡುವ ಅಂತ ಹೇಳವ್ರೆ ಗಾಂಧೀಜಿಯವರು. ಆದರೆ ಈ ವಿಷಯಕ್ಕಲ್ಲ ಹೇಳಿರೋದು ಅವರು. ಈ ವಿಷಯಕ್ಕೆ ಗಾಂಧೀಜಿಯವರು ಹೇಳಿಲ್ಲ ಇನ್ನೊಂದು ಕೊಡುವಂತ, ಮತ್ತೆ ಕೊಡುವಂತ ಹೇಳಿರೋದು. ಇದು ಅಂದ್ರೆ ಇದು ಎಲ್ಲ ಒಂದ್ ಕಡೆ ರಾಜಕೀಯ ತಿರುವನ್ನು ಪಡ್ಕೊಳ್ತಾ ಇದೆ. ಇಲ್ಲ, ರಾಜಕೀಯದ ಬಗ್ಗೆ ಏನಿಲ್ಲ. ಇದು ಎಲ್ಲ ಸೇರಿ ಕಟ್ಟಿದ್ದು ಅಲ್ಲಿ. ನಾವು ಮೂರು ಪಕ್ಷದವರು ಸೇರಿ ಎಲ್ಲ ಸೇರೇ ಕಟ್ಟಿರುವುದು ಅಲ್ಲಿ. ಗ್ರಾಮ ಪಂಚಾಯತಿಯಿಂದ ತಾವೆಲ್ಲ ತಕೊಂಡೇ ಮಾಡಿರೋದು ಈ ಸಮಯದಲ್ಲಿ. ಅದೇಂಗೆ ಆಗ್ಬಿಟ್ಟು ರಾಜಕೀಯ ಹೆಂಗ್ ಬರ್ತದೋ? ಇದಕ್ಕೆಲ್ಲ ಗಣಿಗ ರವಿ ಅವರೇ ಕಾರಣ ಸರ್. ಇದಕ್ಕೆ ಪರ್ಟಿಕ್ಯುಲರ್ ಆಗಿ ಶಾಸಕರ ವೈಫಲ್ಯ ಒಂದು ಮಾತು ಬೇಡಿ ಕಂಡ್ರ 3 ಗಂಟೆ ಮೇಲೆನ ಬೇಡಿ ಕಟ್ಕೊಳ್ಳಿ ಬಿಡ್ರಪ್ಪ ಅಂದ್ಬಿಟ್ಟಿದ್ರು ಏನೂ ಆಯ್ತಿರಲ್ಲ. ಇಲ್ಲಿ ಏನೂ ಆಯ್ತಿರಲ್ಲ ಸರ್. ಇಲ್ಲಿ ಅವ್ರು ಯಾಕೆ ಹೇಳಲಿಲ್ಲ? ಮುಖ್ಯಮಂತ್ರಿ ಅಂತವರು ಸಮರ್ಥಿಸ್ಕೊತಾ ಇದ್ದಾರೆ.
ಇಲ್ಲಿ ಮಾಡಿರೋದು ಸರಿ ಅಂತ ಸಮರ್ಥಿಸ್ಕೊತಾ ಇದ್ದಾರೆ ಮುಖ್ಯಮಂತ್ರಿಯವರು. ಮುಖ್ಯಮಂತ್ರಿಯವರಿಗೆ ಹನುಮ ದೇವರಲ್ವಾ? ಹನುಮ ದೇವರಲ್ವೇನ್ರಿ? ಅವ್ರು ಹಿಂದೂ ಅಲ್ವೇನ್ರಿ? ಅವನು ಹಿಂದೂ ಅಲ್ವಾ? ಅವನು ಮುಖ್ಯಮಂತ್ರಿ ಹಿಂದೂ ಅಲ್ವಾ? ನಿಮ್ಮ ಒತ್ತಾಯ ಏನು? ಒತ್ತಾಯ ಏನು ಇವಾಗ? ನಮಗೆ 3 ಗಂಟೆ ಮೇಲೆ ತಿರ್ಗಾ ನಾವು ಅಲ್ಲಿ ಹಾಕ್ಬೇಕು ಫ್ಲಾಗ್, ಅಷ್ಟೇ, ಇನ್ನೇನು ಒತ್ತಾಯ ಇಲ್ಲ ನಮಗೆ. ಫ್ಲಾಗು ತಿರ್ಗಾ ನಮ್ಗೆ ಅಲ್ಲಿ ಆರ್ಬೇಕು. ನಾವು ಎಲ್ಲಿ ನಮ್ಗೆ ಕಿತ್ತಾಕಿದ್ರು ಅಲ್ಲಿ ಆರಿಸ್ಬೇಕು. ಅಂದ್ರೆ ಇದು ಜಿಲ್ಲಾಡಳಿತದ ವೈಫಲ್ಯನ ಅಥವಾ ನಿಮ್ಮ ಶಾಸಕರ ಒಂದು ಏನು ಶಾಸಕರ ವಿರುದ್ಧ ಎದ್ದಿರ್ತಕ್ಕಂಥ ಒಂದು ಅಲೆನಾ? ಇದು ಜಿಲ್ಲಾಡಳಿತದ ವೈಫಲ್ಯನೂ ಸರ್, ಇದು ಶಾಸಕರದು ಕೂಡ ವೈಫಲ್ಯ ಇದೆ, ತುಂಬಾನೇ ವೈಫಲ್ಯ ಇದೆ. ಅವರು ಪರ್ಮಿಷನ್ ತಕೊಂಡು ಹನುಮಾನ್ ಫ್ಲಾಗ್ ಆರಿಸಿದ್ಮೇಲೆ, ಪಂಚಾಯತಿಯಿಂದ ಪರ್ಮಿಷನ್ ಆದ್ಮೇಲೆ ಇವ್ರು ಯಾಕೆ ನೈಟ್ ಅಂಡ್ ನೈಟ್ ಇಳಿಸಿ ನ್ಯಾಷನಲ್ ಫ್ಲಾಗ್ ಹಾಕ್ತಾರೆ? ಈಗ ಇರುವಂತದ್ದು ಷರತ್ತುಬದ್ಧವಾದಂತಹ ಅನುಮತಿಯನ್ನ ಪೊಲೀಸರು ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಹನುಮ ಧ್ವಜವನ್ನ ಆರಿಸಲಿಕ್ಕೆ ಪರ್ಮಿಷನ್ ಕೇಳಿಲ್ಲ ಅಂತ ಹೇಳಿ ಈಗ ಇರುವಂತ. ಇಲ್ಲ, ಪರ್ಮಿಷನ್ ತಗೊಂಡೇನೆ ಆರಿಸಿರೋದು. ಪರ್ಮಿಷನ್ ಕೇಳಿಲ್ಲ ಅಂತ ಅವ್ರು ಸುಳ್ಳು ಹೇಳ್ತಾ ಇದ್ದಾರೆ. ಇವ್ರು ಪರ್ಮಿಷನ್ ತಕೊಂಡೇ ಫ್ಲಾಗ್ ಆರಿಸಿರೋದು, ಯಾವ್ದೋ ಹನುಮಾನ್ ಫ್ಲಾಗ್ ನ. ಇವರು ಶಾಸಕರ ವೈಫಲ್ಯದಿಂದ, ಇವ್ರದ್ದು ಯಾರ್ದೋ ಚಿತಾವಣೆ ಒತ್ತಡದಿಂದ ಏನ್ ಮಾಡಿದ್ದಾರೆ, ಅಲ್ಲಿ ನ್ಯಾಷನಲ್ ಫ್ಲಾಗ್ ಆರಿಸಿದ್ದಾರೆ. ನ್ಯಾಷನಲ್ ಫ್ಲಾಗ್ ಆರಿಸೋ ಟೈಮ್ ಎಷ್ಟೊತ್ತಿಗೆ ಆರಿಸ್ತಾರೆ? ಕಳ್ಳರಂಗೆ 3 ಗಂಟೆ ರಾತ್ರಿ ನ್ಯಾಷನಲ್ ಫ್ಲಾಗ್ ಆರಿಸುವಂತ ಅವಶ್ಯಕತೆ ಏನಿತ್ತು ಅಲ್ವೇ? ಅದು ತುಂಬಾ ತಪ್ಪು. ಅದು ನಮ್ಗೆ ತುಂಬಾ ಬೇಜಾರಾಗಿರೋದು. ನ್ಯಾಷನಲ್ ಫ್ಲಾಗ್ ಆರಿಸಬಾರ್ದಾಗಿ, ತಪ್ಪೇನಿಲ್ಲ. ನ್ಯಾಷನಲ್ ಫ್ಲಾಗ್ ಈಗಿರೋ ಆರೋಪ ಇಲ್ಲಿ ಬಿಜೆಪಿಯ ಮತ್ತೆ ಜೆಡಿಎಸ್ ನ ದೋಸ್ತಿಗಳು ಸೇರ್ಕೊಂಡು ಇದನ್ನ ಮಾಡ್ತಿದ್ದಾರೆ ಅಂತ ಹೇಳಿ ಕಾಂಗ್ರೆಸ್ನವ್ರು ಆರೋಪ ಮಾಡ್ತಾರೆ. ಯಾಕೆಂತ ಹೇಳಿದ್ರೆ ಕಾಂಗ್ರೆಸ್ನಲ್ಲೂ ಕೂಡ ಹನುಮನ್ ಭಕ್ತರಿದ್ದಾರೆ, ಅವ್ರು ಯಾರು ಭಾಗಿಯಾಗಿಲ್ವಲ್ಲ ಅಂತ. ಭಾಗಿಯಾಗಬೇಡಿ ಅಂತ ನಾವು ಹೇಳ್ದಿಲ್ವಲ್ಲ, ಬಂದ್ ಭಾಗಿಯಾಗಿ. ನೀವೆಲ್ಲ ಹಿಂದೂಗಳೇ ತಾನೆ, ಎಲ್ಲರೂ ಹಿಂದೂಗಳು ಅಂದ್ಮೇಲೆ ಬಂದ್ ಭಾಗಿಯಾಗಬೇಕು. ನಾವೇನು ಯಾವುದೇ ಪಕ್ಷದ ಬಾವುಟ ಏನು ಆರಿಸಿಲ್ವಲ್ಲ ಸರ್, ಯಾವುದೇ ಬಿಜೆಪಿ ಜೆಡಿಎಸ್ ಕಾಂಗ್ರೆಸ್ ಬಾವುಟ ನಾವು ಆರಿಸಿಲ್ಲ. ಹನುಮಾನ್ ಫ್ಲಾಗ್, ಹನುಮ ಎಲ್ಲರಿಗೂ ಬೇಕಾದಂತದ್ದು, ಪ್ರತಿಯೊಬ್ಬ ಹಿಂದೂರಿಗೂ ಹನುಮ ಬೇಕಾಗಿರುವಂತದ್ರಲ್ಲಿ ಎಲ್ಲರೂ ಬಂದ್ ಆರಿಸಬಹುದಿತ್ತು. ಅವ್ರು ಬರಬೇಡಿ ಅಂತ ಹೇಳ್ದವ್ರು ಯಾರು? ಯಾಕೆ ಇದನ್ನೆಲ್ಲ ವಿರೋಧ ಮಾಡ್ತಾರೆ? ವಿರೋಧ ಮಾಡುವಂತ ಅವಶ್ಯಕತೆ ಏನಿದೆ? ವಿರೋಧ ಕಾಂಗ್ರೆಸ್ನವ್ರಿಗೆ ಯಾರಿಗೆಲ್ಲ ಹಿಂದೂಗಳೇ ತಾನೆ, ಬಂದು ಎಲ್ಲರೂ ಭಾಗಿಯಾಗಬಹುದಿತ್ತು. ಹಂಗಾರೆ ಅವ್ರು ಓಟ್ ಹಾಕಿಲ್ವಾ? ಯಾರು ಕಾಂಗ್ರೆಸ್ ನಾವು ಹಾಕಿಲ್ವ ಸರ್? ಯಾರು ಹಾಕಿಲ್ಲ ಸರ್? ಅವ್ರು ಹಿಂದೂಗಳು ಸರ್. ಅವರು ಸರ್ ಹಿಂದೂಗಳಲ್ವಾ? ನಾವು ಒಬ್ಬರೇ ಹಿಂದೂಗಳು ಆಳ್ತಿದೀವಿ 70 ವರ್ಷ ಅವರೆಲ್ಲ ಅವಾಗೆಲ್ಲ ಮಣ್ಣು ತಿಂತಿದ್ರು, ಅವಾಗೆಲ್ಲ ಮಾಡಿದ್ರು. ಇದು ಮುಖ್ಯವಾಗಿ ಪಾದಯಾತ್ರಿಗಳ ಮತ್ತೆ ಹನುಮ ಭಕ್ತರ ಒತ್ತಾಯವಾಗಿರ್ತಕ್ಕಂಥದ್ದು. ಇಲ್ಲಿ ಏನು ಹನುಮ ಧ್ವಜವನ್ನ ನಾವು ಆರಿಸುವಂತ ಒಂದು ಕೆಲಸವನ್ನ ಏನ್ ಮಾಡಿದ್ವಿ, ಇದನ್ನ ಕೆಳಗಿಳಿಸುವಂತಹ ಒಂದು ಕೆಲಸವನ್ನ ಅಲ್ಲಿ ಯಾವುದೇ ರೀತಿಯಾದಂತಹ ಮಾಹಿತಿಯನ್ನ ನೀಡದೆ ಮಾಡಿದ್ದಾರೆ. ಹೀಗಾಗಿ ಇದು ಒಂದು ಕಡೆ ಜಿಲ್ಲಾಡಳಿತದ ಒಂದು ಕಾರ್ಯ ಆದ್ರೆ, ಮತ್ತೊಂದು ಕಡೆ ಕಾಂಗ್ರೆಸ್ನ ಹಿಂದೂ ವಿರೋಧಿ ನೀತಿ ಇದಾಗಿದೆ. ಹೀಗಾಗಿ ಮತ್ತೆ ಆ ಒಂದು ಧ್ವಜಸ್ತಂಭ ಏನಿದೆ, ಆ ಒಂದು ಧ್ವಜಸ್ತಂಭದಲ್ಲಿ ಹನುಮ ಧ್ವಜವನ್ನ ಹಾರಿಸಲೇಬೇಕು, ಅಲ್ಲಿವರೆಗೂ ಕೂಡ ನಮ್ಮ ಹೋರಾಟ ನಿಲ್ಲೋದಿಲ್ಲ. ಇಲ್ಲಿ ಯಾವುದೇ ರೀತಿಯಾದಂತಹ ರಾಜಕೀಯ ಲೆಕ್ಕಾಚಾರಗಳಿಲ್ಲ ಅನ್ನೋ ಮಾತುಗಳನ್ನ ಹನುಮ ಭಕ್ತರು ಒಂದು ಕಡೆ ಮಾಡಿದ್ರೆ, ಮತ್ತೊಂದು ಕಡೆ ಇಲ್ಲಿ ಸ್ಪಷ್ಟವಾಗಿ ಕಾಣ್ತಕ್ಕಂಥದ್ದು ಬಿಜೆಪಿ ಮತ್ತೆ ಜೆಡಿಎಸ್ ನ ನಾಯಕರು ಇರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಇದು ಒಂದು ರೀತಿ ರಾಜಕೀಯ ತಿರುವನ್ನ ಪಡೆದುಕೊಂಡಿರ್ತಕ್ಕಂಥ ಹೋರಾಟ ಅನ್ನೋದು ಸ್ಪಷ್ಟವಾಗಿ ಕಂಡು ಬರುತ್ತೆ. ರಮಕಾಂತ್, ಥ್ಯಾಂಕ್ ಯು ಪುನೀತ್.